ಬಾಗಲಕೋಟೆಯಲ್ಲಿ ಶಿವಾಜಿಯ ಜಯಂತ್ಯೋತ್ಸವ ಕಾರ್ಯಕ್ರಮ ಮೆರವಣಿಗೆ ನಡೆಯುವಾಗ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಲ್ಲು ತೂರಾಟದ ಬೆನ್ನಲ್ಲೇ ಹಿಂದೂ ನಾಯಕರ ಸಭೆ ನಿಷೇಧಾಜ್ಞೆ ನಡುವೆಯೂ ಕೂಡ 144 ಸೆಕ್ಷನ್ ನಡುವೆಯೂ ಕೂಡ ಸಭೆ ಸೇರಿದ ಹಿಂದೂ ಮುಖಂಡರು ಶಿವಭವಾನಿ ದೇವಾಲಯದಲ್ಲಿ ಮುಖಂಡರ ಮೀಟಿಂಗ್ ಸಭೆ ಬೆನ್ನಲ್ಲೇ ಬಾಗಲಕೋಟೆ ಬಂದ್ಗೆ ಹೊರಟಿದ್ದಾರೆ ಕಾರ್ಯಕರ್ತರು. ಕೂಡಲೇ ಹಿಂದೂ ಯುವಕರನ್ನ ಪೊಲೀಸರು ತಡೆದಿದ್ದಾರೆ. ಪೊಲೀಸರ ಜೊತೆಗೆ ಹಿಂದೂ ಕಾರ್ಯಕರ್ತರು ವಾಗ್ವಾದವನ್ನು ಮಾಡಿದ್ದಾರೆ. ಹಿಂದೂ ಪರ ಘೋಷಣೆಯನ್ನ ಕೂಗಿದ್ದಾರೆ ಕಾರ್ಯಕರ್ತರು. ಶಿವಭವಾನಿ ಮಂದಿರದಲ್ಲಿ ಸಭೆಯನ್ನ ಸೇರಿದಂತಹ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಬಂದ್ ಮಾಡೋದಕ್ಕೆ ಹೊರಟಾಗ ಪೊಲೀಸರು ಅವರನ್ನು ತಡೆದಿದ್ದಾರೆ. ಶಿವಾಜಿ ಮೆರವಣಿಗೆ ಬರುವಾಗ ಶಿವಾಜಿ ಫೋಟೋ ಇರುವಂಥ ಟ್ಯಾಬ್ಲೋ ಅದರ ಮುಂದೆ ಸಾವಿರಾರು ಜನ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಕಿಲ್ಲಾ ಓಣಿಯ ಸಮೀಪ ಬರುವಾಗ ಆದಂಥ ಕಲ್ಲು ತೂರಾಟದ ನಂತರ ಉದ್ವಿಗ್ನಗೊಂಡಂಥ ಬಾಗಲಕೋಟೆಯಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗಿದೆ. ನಿಗಿ ಕೆಂಡದಂತಹ ಸನ್ನಿವೇಶ ನಿರ್ಮಾಣವಾಗಿದೆ. ಹೀಗಿರುವಾಗ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಶಿವಭವಾನಿ ಮಂದಿರದಲ್ಲಿ ಸಭೆಯನ್ನ ಸೇರಿ ಮುಂದೇನ್ ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡಿದ್ದಾರೆ. ಯಾವಾಗ ಅಲ್ಲಿ ಕೋಮು ದ್ವೇಷಕ್ಕೆ ಬಾಗಲಕೋಟೆಯ ಆ ಓಣಿ ಹೊತ್ತಿ ಉರಿತೋ ಕಿಲ್ಲಾ ಓಣಿ, ಅದಾದ ನಂತರ ನಮ್ಮ ರಿಪೋರ್ಟರ್ ಅಲ್ಲಿಂದಲೇ ಸಂಪೂರ್ಣವಾದಂಥ ಚಿತ್ರಣವನ್ನು ನಮಗೆ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ರು. ಸಿದ್ದು ದುತ್ತರೆಗಾವಿ ಅಗೈನ್ ಈಗ ಕಿಲ್ಲಾ ಓಣಿಯಿಂದ ನಮ್ಮ ಜೊತೆಯಲ್ಲಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಲ್ಲ, ಹಿಂದೂ ಸಂಘಟನೆಯ ಕಾರ್ಯಕರ್ತರು ಶಿವಭವಾನಿಯಲ್ಲಿ ಮೀಟಿಂಗ್ ಮಾಡಿ ಈಗ ಬಾಗಲಕೋಟೆಯಲ್ಲಿ ಶಿವಾಜಿಯ ಜಯಂತ್ಯೋತ್ಸವ ಕಾರ್ಯಕ್ರಮ ಮೆರವಣಿಗೆ ನಡೆಯುವಾಗ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಲ್ಲು ತೂರಾಟದ ಬೆನ್ನಲ್ಲೇ ಹಿಂದೂ ನಾಯಕರ ಸಭೆ ನಿಷೇಧಾಜ್ಞೆ ನಡುವೆಯೂ ಕೂಡ 144 ಸೆಕ್ಷನ್ ನಡುವೆಯೂ ಕೂಡ ಸಭೆ ಸೇರಿದ ಹಿಂದೂ ಮುಖಂಡರು ಶಿವಭವಾನಿ ದೇವಾಲಯದಲ್ಲಿ ಮುಖಂಡರ ಮೀಟಿಂಗ್ ಸಭೆ ಬೆನ್ನಲ್ಲೇ ಬಾಗಲಕೋಟೆ ಬಂದ್ಗೆ ಹೊರಟಿದ್ದಾರೆ ಕಾರ್ಯಕರ್ತರು. ಕೂಡಲೇ ಹಿಂದೂ ಯುವಕರನ್ನ ಪೊಲೀಸರು ತಡೆದಿದ್ದಾರೆ.
ಪೊಲೀಸರ ಜೊತೆಗೆ ಹಿಂದೂ ಕಾರ್ಯಕರ್ತರು ವಾಗ್ವಾದವನ್ನು ಮಾಡಿದ್ದಾರೆ. ಹಿಂದೂ ಪರ ಘೋಷಣೆಯನ್ನ ಕೂಗಿದ್ದಾರೆ ಕಾರ್ಯಕರ್ತರು. ಶಿವಭವಾನಿ ಮಂದಿರದಲ್ಲಿ ಸಭೆಯನ್ನ ಸೇರಿದಂತಹ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಬಂದ್ ಮಾಡೋದಕ್ಕೆ ಹೊರಟಾಗ ಪೊಲೀಸರು ಅವರನ್ನು ತಡೆದಿದ್ದಾರೆ. ಶಿವಾಜಿ ಮೆರವಣಿಗೆ ಬರುವಾಗ ಶಿವಾಜಿ ಫೋಟೋ ಇರುವಂಥ ಟ್ಯಾಬ್ಲೋ ಅದರ ಮುಂದೆ ಸಾವಿರಾರು ಜನ ಹಿಂದೂ ಸಂಘಟನೆಯ ಕಾರ್ಯಕರ್ತರು. ಕಿಲ್ಲಾ ಓಣಿಯ ಸಮೀಪ ಬರುವಾಗ ಆದಂಥ ಕಲ್ಲು ತೂರಾಟದ ನಂತರ ಉದ್ವಿಗ್ನಗೊಂಡಂಥ ಬಾಗಲಕೋಟೆಯಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗಿದೆ. ನಿಗಿ ಕೆಂಡದಂತಹ ಸನ್ನಿವೇಶ ನಿರ್ಮಾಣವಾಗಿದೆ. ಹೀಗಿರುವಾಗ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಶಿವಭವಾನಿ ಮಂದಿರದಲ್ಲಿ ಸಭೆಯನ್ನ ಸೇರಿ ಮುಂದೇನ್ ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡಿದ್ದಾರೆ. ಯಾವಾಗ ಅಲ್ಲಿ ಕೋಮು ದ್ವೇಷಕ್ಕೆ ಬಾಗಲಕೋಟೆಯ ಆ ಓಣಿ ಹೊತ್ತಿ ಉರಿತೋ ಕಿಲ್ಲಾ ಓಣಿ, ಅದಾದ ನಂತರ ನಮ್ಮ ರಿಪೋರ್ಟರ್ ಅಲ್ಲಿಂದಲೇ ಸಂಪೂರ್ಣವಾದಂಥ ಚಿತ್ರಣವನ್ನು ನಮಗೆ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ರು. ಸಿದ್ದು ದುತ್ತರೆಗಾವಿ ಅಗೈನ್ ಈಗ ಕಿಲ್ಲಾ ಓಣಿಯಿಂದ ನಮ್ಮ ಜೊತೆಯಲ್ಲಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ. ನೋಡಿ, ನೀವು ಗಮನಿಸ್ತಾ ಇದ್ದೀರಲ್ಲ, ಹಿಂದೂ ಸಂಘಟನೆಯ ಕಾರ್ಯಕರ್ತರು ಶಿವಭವಾನಿಯಲ್ಲಿ ಮೀಟಿಂಗ್ ಮಾಡಿ ಈಗ ಬಾಗಲಕೋಟೆಯಲ್ಲಿ